ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಪ್ರಿಯ ವೀಕ್ಷಕರೇ, ಧೈರ್ಯಂ ಸರ್ವಸ್ತ್ರ ಸಾಧನಂ ಅಂತಾರೆ. ಇದರ ಅರ್ಥ ಏನು ಗೊತ್ತೇ? ಬದುಕಿನಲ್ಲಿ ಏಳು ಬೀಳುಗಳನ್ನೋದು ಅತ್ಯಂತ ಸಾಮಾನ್ಯ ವಿಚಾರ. ಇದು ಪ್ರಕೃತಿಯ ಧರ್ಮ. ಇದಕ್ಕೆ ಭೂಮಿಯ ಮೇಲಿನ ಯಾವ ಜೀವಿಯೂ ಅತೀತವಲ್ಲ. ಆನೆ ಕಷ್ಟ ಆನೆದು, ಇರುವೆ ಕಷ್ಟ ಇರುವೆದು ಅಂತಾರಲ್ಲ, ಹಾಗೆಯೇ ಅವರವರ ಕಷ್ಟ ಸುಖಗಳು, ಸುಖ ದುಃಖಗಳು, ನೋವು ನಿಲುವುಗಳು ಅವರವರಿಗೆ ಇದ್ದೇ ಇರುತ್ತದೆ. ಬದುಕಿನಲ್ಲಿ ಬರುವ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲು ದೇವರು ಎಲ್ಲರಿಗೂ ಶಕ್ತಿ ನೀಡಿರುತ್ತಾನೆ. ಆದರೆ ಅದನ್ನು ಗುರುತಿಸುವ ಶಕ್ತಿ ನಮಗಿರಬೇಕು. ಭೂಮಿಯ ಮೇಲಿನ ಸಕಲ ಜೀವಜಂತುಗಳಲ್ಲಿ ಮನುಷ್ಯನಿಗೆ ಮಾತ್ರ ಯೋಚನಾ ಶಕ್ತಿ ಮತ್ತು ಸಂವೇದನೆ ಅನ್ನೋ ವಿಚಾರ ಗೊತ್ತಿದೆ. ಇದರಿಂದಲೇ ಮನುಷ್ಯ ಭೂಮಿಯ ಎಲ್ಲ ಜೀವಿಗಳಿಗಿಂತ ಭಿನ್ನ. ಎಲ್ಲ ವಿಚಾರಗಳನ್ನು ನಾಜೂಕಾಗಿ ನಿರ್ವಹಿಸುವ, ಅಂದರೆ ಮೇಂಟೈನ್ ಮಾಡಬಲ್ಲವನಾಗಿದ್ದಾನೆ. ಇಷ್ಟೆಲ್ಲ ನಿಮಗೆ ಏಕೆ ಹೇಳಬೇಕಾಯಿತು ಗೊತ್ತಾ? ಈ ಸ್ಟೋರಿಯಲ್ಲಿ ಹೇಳಲಾಗೋ ಘಟನೆಯನ್ನು ಕಂಡು. ನಮ್ಮದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕಾದ ಮಂಚೇನಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜಶೇಖರ್ ಎಂಬ 45 ವರ್ಷದ ವ್ಯಕ್ತಿ ನೇಣು ಬಿಗಿದುಕೊಂಡು ಪ್ರಾಣ ಕಳೆದುಕೊಂಡಿದ್ದಾನೆ. ಪ್ರಾಣ ಕಳೆದುಕೊಂಡ ಮೃತ ರಾಜಶೇಖರ್ ರವರು ನಮ್ಮದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕಾದ ಮಂಚೇನಹಳ್ಳಿಯ ಪೊಲೀಸ್ ಸ್ಟೇಷನ್ನಲ್ಲಿ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಜಶೇಖರ್ ಎಂಬ 45 ವರ್ಷದ ವ್ಯಕ್ತಿ ನೇಣು ಬಿಗಿದುಕೊಂಡು ಪ್ರಾಣ ಕಳೆದುಕೊಂಡ ಅಹಿತಕರ ಘಟನೆ ನಡೆದು ಹೋಗಿದೆ. ಪ್ರಾಣ ಕಳೆದುಕೊಂಡ ಮೃತ ರಾಜಶೇಖರ್ ರವರು ಮಂಚೇನಹಳ್ಳಿಯ ಠಾಣೆಯಲ್ಲಿ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದರು ಮತ್ತು ಜಿಲ್ಲೆಯ ಹಲವು ತಾಲೂಕುಗಳ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅನುಭವ ರಾಜಶೇಖರ್ ರವರದ್ದು ಎಂಬ ಮಾಹಿತಿ ಇದೆ. ಇತ್ತೀಚೆಗಷ್ಟೇ ರಾಜಶೇಖರ್ ರವರು ನೂತನವಾಗಿ ಮನೆ ಕಟ್ಟಿಕೊಂಡಿದ್ದರು ಎಂದು ಕೇಳಿಬಂದಿದೆ. ಮೃತ ರಾಜಶೇಖರ್ ರವರಿಗೆ 2 ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಇವೆ. ತೀವ್ರ ಸಾಲಬಾಧೆ ಮತ್ತು ಅವಶ್ಯಕತೆಯಿಲ್ಲದ ದುಶ್ಚಟಗಳ ಪರಿಣಾಮ ಮನನೊಂದು ರಾಜಶೇಖರ್ ರವರು ಈ ರೀತಿಯ ಕೆಟ್ಟ ನಿರ್ಧಾರ ಮಾಡಿರಬಹುದೆಂದು ಮೇಲ್ನೋಟಕ್ಕೆ ತಿಳಿದಿದೆ. ಇನ್ನು ಮಂಚೇನಹಳ್ಳಿಯ ಪೊಲೀಸ್ ವಸತಿ ಗೃಹದಲ್ಲಿಯೇ ನೇಣು ಬಿಗಿದುಕೊಂಡು ಪ್ರಾಣ ಕಳೆದುಕೊಂಡಿದ್ದಾರೆ ಮೃತ ರಾಜಶೇಖರ್ ರವರು. ಈ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರದ ಮಾನ್ಯ ಅಧೀಕ್ಷಕರಾದ ಶ್ರೀ ಕುಶಾಲ್ ಚಾಕ್ಸೆರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸಲಾಗಿದೆ. ಸಮಸ್ಯೆಗಳನ್ನು ಎದುರಿಸುವ ಬಗ್ಗೆ ಮತ್ತು ಸಾರ್ಥಕ ಜೀವನದ ಬಗ್ಗೆ ಸಮಾಜಕ್ಕೆ ಪ್ರೇರಣೆ ನೀಡಬೇಕಿದ್ದ ಪೊಲೀಸಪ್ಪನೇ ಈ ರೀತಿಯ ನಿರ್ಧಾರ ತೆಗೆದುಕೊಂಡಿದ್ದು ನಿಜಕ್ಕೂ ಶೋಚನೀಯ. ಇಂತಹ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಒಂದೇ ಒಂದು ಸಾರಿ ತಮ್ಮ ಮುದ್ದಾದ 2 ಹೆಣ್ಣು ಮಕ್ಕಳ ಬಗ್ಗೆ ಮತ್ತು ತಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ರಾಜಶೇಖರ್ ರವರು ಯೋಚಿಸಬೇಕಿತ್ತಲ್ವೇ? ಸುತ್ತಲಿನ ಪರಿಸ್ಥಿತಿಗಳು ನಮ್ಮನ್ನು ತುಳಿಯಬೇಕೆಂದು ಕಾಯುತ್ತಿರುವಾಗ ಅವುಗಳನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವೇ ನಿಜವಾದ ಬದುಕು. ಮನುಷ್ಯನ ಪ್ರಾಣಕ್ಕಿಂತಲೂ ದೊಡ್ಡದಾದದ್ದು ಭೂಮಿಯ ಮೇಲೆಯೇ ಯಾವುದೂ ಇಲ್ಲ. ಸೊ ದಯವಿಟ್ಟು ಸಮಸ್ಯೆಗಳು ಬಂದಾಗ ಅವುಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕೆಂಬ ಕಡೆ ಗಮನ ಹರಿಸಿ. ಅದು ಬಿಟ್ಟು ಇಂತಹ ಅವಿವೇಕದ ನಿರ್ಧಾರಗಳಿಗೆ ದಯವಿಟ್ಟು ಬರಬೇಡಿ. ಕಷ್ಟ ಎನ್ನುವುದು ಮನುಷ್ಯನಿಗಲ್ಲದೆ ಇನ್ನೇನು ಮರಕ್ಕೆ ಬರುತ್ತದೆಯೇ? ಬರುವ ಕಷ್ಟಗಳನ್ನು, ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಸಾಧಿಸಿ ಸಮಾಜಕ್ಕೆ ಪ್ರೇರಕವಾಗಿ ಬಾಳಬೇಕಾದ್ದು ಮನುಷ್ಯನಾಗಿ ಹುಟ್ಟಿದ ನಮ್ಮೆಲ್ಲರ ಕರ್ತವ್ಯ. ಇದು ನಿಮ್ಮ ಸುಮನ್ ಟಿವಿಯ ಪ್ರಾಮಾಣಿಕ ಕಳಕಳಿಯೂ ಕೂಡ. ವಂದನೆಗಳೊಂದಿಗೆ ಸುಮನ್ ಟಿವಿ.